ಗರುಡ ಪುರಾಣವು ಪಿತೃಪಕ್ಷದ ಮಹತ್ವವನ್ನು ವಿವರಿಸುವ ಪೌರಾಣಿಕ ಗ್ರಂಥಗಳಲ್ಲಿ ಪ್ರಮುಖವಾಗಿದೆ. ಪುರಾಣದ ಪ್ರಕಾರ ಯಮರಾಜನು ತನ್ನ ಅಧಿಕಾರದ ಪ್ರಕಾರ ಪ್ರತಿ ವರ್ಷ 15 ದಿನಗಳ ಕಾಲ ಪಿತೃಗಳನ್ನು ಭೂಮಿಗೆ ಕಳುಹಿಸುತ್ತಾನೆ. ಅವರ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಲು, ತಮ್ಮ ಆತ್ಮಶಾಂತಿ ಮತ್ತು ಆಶೀರ್ವಾದವನ್ನು ನೀಡಲು. ಈ 15 ದಿನಗಳ ಅವಧಿಯನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಭೂಮಿಯಲ್ಲಿ ಇರುವ ಕುಟುಂಬದ ಸದಸ್ಯರು ತಮ್ಮ ಪಿತೃಗಳಿಗೆ ವಿಧಿವಿಧಾನಗಳ ಪ್ರಕಾರ ಶ್ರಾದ್ದ ಕರ್ಮಗಳನ್ನು ನಿರ್ವಹಿಸುತ್ತಾರೆ. ಪಿತೃಪಕ್ಷವು ಸಂಪ್ರದಾಯ, ಶಾಸ್ತ್ರ ಮತ್ತು ಧರ್ಮದ ಆಧಾರದಿಂದ ಬಹುಮುಖ್ಯವಾಗಿದೆ. ಈ ಸಮಯದಲ್ಲಿ ಶ್ರಾದ್ದವನ್ನು ಮಾಡುವುದರಿಂದ ಪಿತೃಗಳು ತೃಪ್ತರಾಗುತ್ತಾರಂತೆ, ತಮ್ಮ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಮತ್ತು ಕುಟುಂಬದ ಸದಸ್ಯರಿಗೆ ತಮ್ಮ ಆಶೀರ್ವಾದವನ್ನು ನೀಡುತ್ತಾರೆ. ಪಿತೃಪಕ್ಷದ ವೇಳೆ ಮಾಡಿದ ಶ್ರಾದ್ದವು ಕುಟುಂಬದಲ್ಲಿ ಶಾಂತಿ, ಸೌಭಾಗ್ಯ, ಸಂತೋಷ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ತರುತ್ತದೆ. ಪಿತೃಪಕ್ಷದ ವೇಳೆ ಶ್ರಾದ್ದ ಮಾಡುವ ಕ್ರಿಯೆಯಲ್ಲಿ ಪೂರ್ಣ ಮನೋಭಾವದಿಂದ ಪೂಜೆ, ಅರ್ಚನೆ, ಪಿಂಡದಾನ, ತಿಲೋದ್ದಕ, ಹೋಮ ಮತ್ತು ಇತರ ವಿಧಿಗಳನ್ನು ಪೂರೈಸಲಾಗುತ್ತದೆ. ಈ ವರ್ಷ ಪಿತೃಪಕ್ಷವು ಸೆಪ್ಟೆಂಬರ್ 7 ರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 21 ರಂದು ಕೊನೆಗೊಳ್ಳಲಿದೆ. ಪಿತೃಪಕ್ಷದ ಸಮಯದಲ್ಲಿ ಯಾವ ದಿನಾಂಕದಲ್ಲಿ ಯಾರ ಶ್ರಾದ್ದವನ್ನು ಮಾಡಬೇಕು ಎಂಬುದು ತಿಳಿದುಕೊಂಡಿರುವುದು ಅತ್ಯಂತ ಮುಖ್ಯವಾಗಿದೆ. ಇದನ್ನು ತಿಳಿದುಕೊಂಡು ಕುಟುಂಬದ ಹಿರಿಯರು ಪಿತೃಪಕ್ಷದ ಸಂದರ್ಭಕ್ಕೆ ಅನುಗುಣವಾಗಿ ಶ್ರಾದ್ದವನ್ನು ನಡೆಸುತ್ತಾರೆ. ಪಿತೃಪಕ್ಷದ ಪ್ರತಿದಿನವೂ ಶ್ರಾದ್ದವು ಕುಟುಂಬದ ಸದಸ್ಯರು ತಮ್ಮ ಪಿತೃಗಳಿಗೆ ಭಕ್ತಿಯ ಮನಸ್ಸಿನಿಂದ ಸಲ್ಲಿಸಬೇಕಾದ ದಿನಾಂಕವನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಮೊದಲ ದಿನ, 2ನೇ ದಿನ, ಹೀಗೆ 5ನೆಯ ದಿನ ಅಥವಾ 14ನೆಯ ದಿನ ಯಾವ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದ ಶ್ರಾದ್ದವನ್ನು ಮಾಡಬೇಕೆಂದು ಗುರುತಿಸಲಾಗುತ್ತದೆ. ಈ ರೀತಿಯಾಗಿ ದಿನಾಂಕದ ಕ್ರಮದಲ್ಲಿ ಶ್ರಾದ್ದವನ್ನು ನಡೆಸುವುದರಿಂದ ಎಲ್ಲ ಪಿತೃಗಳಿಗೆ ಸಮರ್ಪಕವಾದ ಶ್ರದ್ಧಾರ್ಪಣೆ ನೆರವೇರುತ್ತದೆ. ಪಿತೃಪಕ್ಷದ ಅವಧಿಯಲ್ಲಿ ಶ್ರಾದ್ದ ಕರ್ಮಗಳಲ್ಲಿ ತಿಲೋದ್ದಕ, ನೈವೇದ್ಯ, ಹೋಮ, ಪಿಂಡದಾನ, ಪೂಜೆ ಮತ್ತು ಪಿತೃಮಂತ್ರಗಳ ಪಠಣೆ ಇತ್ಯಾದಿ ವಿಧಿಗಳನ್ನು ಸರಿಯಾದ ಕ್ರಮದಲ್ಲಿ ಪಾಲಿಸುವುದು ಅತ್ಯಂತ ಮಹತ್ವವಾಗಿದೆ. ಇದರಿಂದ ಪಿತೃಗಳು ತೃಪ್ತರಾಗುತ್ತಾರೆ, ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ, ಐಕ್ಯತೆಯನ್ನು ಕಾಪಾಡುತ್ತಾರೆ. ಈ ಸಂದರ್ಭದಲ್ಲಿ ಪೂಜೆಯ ವೇಳೆ ಕುಟುಂಬದ ಹಿರಿಯರು, ಮಕ್ಕಳು, ಹಿರಿಯಾತ್ಮೀಯರು ಭಾಗವಹಿಸುವ ಮೂಲಕ ಪಿತೃಪಕ್ಷದ ಮಹತ್ವವನ್ನು ಹೆಚ್ಚಿಸುತ್ತಾರೆ. ಹೀಗಾಗಿ ಪಿತೃಪಕ್ಷವು ಶ್ರಾದ್ದ, ಭಕ್ತಿ ಮತ್ತು ಪೌರಾಣಿಕ ನಿಬಂಧನೆಗಳ ಸಮಯವಾಗಿದೆ. ಈ ಅವಧಿಯಲ್ಲಿ ಶ್ರಾದ್ದಗಳನ್ನು ಸರಿಯಾದ ದಿನಾಂಕ, ಕ್ರಮ ಮತ್ತು ವಿಧಾನದ ಮೂಲಕ ನಡೆಸುವುದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಮತ್ತು ಕುಟುಂಬದ ಸದಸ್ಯರ ಜೀವನದಲ್ಲಿ ಧಾರ್ಮಿಕ, ಭೌತಿಕ ಹಾಗೂ ಆಧ್ಯಾತ್ಮಿಕ ಸಮೃದ್ಧಿ ಸ್ಥಾಪನೆಯಾಗುತ್ತದೆ. ಹಿಂದೂ ಧರ್ಮಗ್ರಂಥಗಳಲ್ಲಿ ಪಿತೃಪಕ್ಷದ ಶ್ರಾದ್ದದ ಆಚರಣೆಯನ್ನು ನಿರ್ಧಾರಿತ ದಿನಾಂಕಗಳಿಗೆ ಅನುಗುಣವಾಗಿ ಮಾಡಲು ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಮರಣದ ತಿಥಿಯು ಯಾವಾಗ ಸಂಭವಿಸಿದೆ ಎಂಬುದರ ಪ್ರಕಾರ ಶ್ರಾದ್ದ ಕಾರ್ಯವನ್ನು ಪಿತೃಪಕ್ಷದ ಸಮಯದಲ್ಲಿ ನಿರ್ದಿಷ್ಟ ದಿನಾಂಕದಲ್ಲಿ ಆಚರಿಸುವಂತೆ ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಇದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರ ಆಶೀರ್ವಾದವು ಕುಟುಂಬದ ಮೇಲೆ ಸ್ಥಿರವಾಗಿ ಬರುವುದು ಎಂದು ನಂಬಲಾಗುತ್ತದೆ. ಪೂರ್ಣಿಮಾ ತಿಥಿಯಂದು ಮರಣ ಹೊಂದಿದ ವ್ಯಕ್ತಿಯ ಶ್ರಾದ್ದವನ್ನು ಪಿತೃಪಕ್ಷದ ಹುಣ್ಣಿಮೆಯ ದಿನ, ಅಂದರೆ ಭಾದ್ರಪದ ಪೂರ್ಣಿಮೆಯಂದು ಮಾಡಲಾಗುತ್ತದೆ. ಇದೇ ರೀತಿ ತಿಂಗಳ ದ್ವಿತೀಯ ತಿಥಿಯಂದು ಮರಣ ಹೊಂದಿದ ವ್ಯಕ್ತಿಯ ಶ್ರಾದ್ದವನ್ನು ಪಿತೃಪಕ್ಷದ ದ್ವಿತೀಯ ತಿಥಿಯಂದು ನೆರವೇರಿಸಲಾಗುತ್ತದೆ. ತೃತೀಯ ತಿಥಿಯ ಮರಣವಾದವರ ಶ್ರಾದ್ದವನ್ನು ತೃತೀಯ ತಿಥಿಯಂದು, ಚತುರ್ಥಿ ತಿಥಿಯ ಮರಣವಾದವರ ಶ್ರಾದ್ದವನ್ನು ಚತುರ್ಥಿ ತಿಥಿಯಂದು ಆಚರಿಸಲಾಗುತ್ತದೆ. ವಿವಾಹವಾಗದ ಪುರುಷರು ಅಥವಾ ಬ್ರಹ್ಮಚಾರಿ ಶ್ರಾದ್ದವು ಪಿತೃಪಕ್ಷದ 5ನೇ ದಿನದಲ್ಲಿ ನೆರವೇರುತ್ತದೆ. ಷಷ್ಠಿ ತಿಥಿಯ ಮರಣವಾದವರ ಶ್ರಾದ್ದವನ್ನು ಪಿತೃಪಕ್ಷದ ಷಷ್ಠಿ ತಿಥಿಯಂದು,
7ನೇ ತಿಥಿಯ ಮರಣವಾದವರ ಶ್ರಾದ್ದವನ್ನು ಪಿತೃಪಕ್ಷದ ಸಪ್ತಮಿ ತಿಥಿಯಂದು, ಅಷ್ಟಮಿ ತಿಥಿಯ ಮರಣವಾದವರ ಶ್ರಾದ್ದವನ್ನು ಪಿತೃಪಕ್ಷದ ಅಷ್ಟಮಿ ತಿಥಿಯಂದು ಮಾಡಲಾಗುತ್ತದೆ. ಮರಣಗೊಂಡ ಮಹಿಳೆಯ ದಿನಾಂಕ ತಿಳಿಯದಿದ್ದಲ್ಲಿ ಅವಳ ಶ್ರಾದ್ದವನ್ನು ಪಿತೃಪಕ್ಷದ 9ನೇ ದಿನದಲ್ಲಿ ನೆರವೇರಿಸಲಾಗುತ್ತದೆ. ದಶಮಿ ತಿಥಿಯ ಮರಣವಾದವರ ಶ್ರಾದ್ದವನ್ನು ಪಿತೃಪಕ್ಷದ ದಶಮಿ ತಿಥಿಯಂದು, ಏಕಾದಶಿ ತಿಥಿಯ ಮರಣವಾದವರಿಗೆ ಶ್ರಾದ್ದವನ್ನು ಏಕಾದಶಿಯಂದು, ಮಾಘ ಶ್ರಾದ್ದವನ್ನು ಈ ದಿನ ಆಚರಿಸುವ ಮೂಲಕ ಪೂರ್ವಜರಿಗೆ ಮೋಕ್ಷದ ಮಾರ್ಗ ದೊರೆಯುತ್ತದೆ. ದ್ವಾದಶಿ ತಿಥಿಯ ಶ್ರಾದ್ದವು ಸನ್ಯಾಸಿಗಳಿಗಾಗಿ, ತ್ರಯೋದಶಿ ಶ್ರಾದ್ದವು ಮಗುವಿನ ಶ್ರಾದ್ದಕ್ಕಾಗಿ, ಚತುರ್ದಶಿ ತಿಥಿಯ ಶ್ರಾದ್ದವು ಅಕಾಲಿಕ ಮರಣದ ಸಂದರ್ಭಗಳಲ್ಲಿ ನೆರವೇರಲಾಗುತ್ತದೆ. ಈ ರೀತಿಯ ವಿಂಗಡಣೆ ಪಿತೃಪಕ್ಷದಲ್ಲಿ ನಿರ್ದಿಷ್ಟವಾದ ಕ್ರಮಕ್ಕೆ ತಕ್ಕಂತೆ ಶ್ರಾದ್ದವನ್ನು ಮಾಡುವುದನ್ನು ಸುಗಮಗೊಳಿಸುತ್ತದೆ. ಪಿತೃಪಕ್ಷದ ಕೊನೆಯ ಶ್ರಾದ್ದ ಅಂದರೆ ಸರ್ವಪಿತೃ ಅಮಾವಾಸ್ಯೆ. ಈ ದಿನದಂದು ತಿಳಿದಿರುವ ಹಾಗೂ ತಿಳಿದಿಲ್ಲದ ಎಲ್ಲ ಪೂರ್ವಜರ ಶ್ರಾದ್ದಗಳನ್ನು ಪೂರ್ಣವಾಗಿ ನೆರವೇರಿಸಲಾಗುತ್ತದೆ. ಈ ಅಮಾವಾಸ್ಯೆ ಶ್ರಾದ್ದವು ಪಿತೃಪಕ್ಷದ ಪೂರ್ಣ ಮುಕ್ತಿಯ ಸಂಕೇತವಾಗಿದೆ. ಪಿತೃಪಕ್ಷದಲ್ಲಿ ಶ್ರಾದ್ದಾಚರಣೆ ಮಾಡುವುದರ ಪ್ರಮುಖ ನಿಯಮವೆಂದರೆ ಶ್ರಾದ್ದವು ನಿರ್ದಿಷ್ಟ ತಿಥಿಗಳಿಗನುಗುಣವಾಗಿ ಮಾತ್ರ ನಡೆಯಬೇಕು ಎಂಬುದು. ಈ ನಿಯಮವು ಹಿಂದೂ ಶಾಸ್ತ್ರಗಳಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿದೆ. ಯಾವ ವ್ಯಕ್ತಿ ಮರಣ ಹೊಂದಿದಾಗ ಅವನ ಶ್ರಾದ್ದವನ್ನು ಮಾಡುವ ದಿನಾಂಕವನ್ನು ನಿಖರವಾಗಿ ಗುರುತಿಸಬೇಕು. ತಿಥಿ ಎಂಬುದು ಚಂದ್ರಮಾನವನ್ನು ಆಧರಿಸಿ ಗಣಿಸಲಾಗುವ ಕಾಲಘಟ್ಟವಾಗಿದೆ ಮತ್ತು ಪ್ರತಿಯೊಂದು ತಿಥಿಯಲ್ಲಿಯೂ ಶ್ರಾದ್ದಕ್ಕೆ ವಿಶೇಷ ಮಹತ್ವವಿದೆ. ಪಿತೃಪಕ್ಷದ ಅವಧಿಯಲ್ಲಿ ಒಂದು ವ್ಯಕ್ತಿಯ ಮರಣದ ತಿಥಿಯನ್ನು ತಪ್ಪಿಸಿ ಬೇರೆ ದಿನಾಂಕದಲ್ಲಿ ಶ್ರಾದ್ದವನ್ನು ನಡೆಸಿದರೆ ಅದು ಶ್ರಾದ್ದದ ನಿಜವಾದ ಫಲವನ್ನು ನೀಡುವುದಿಲ್ಲ. ಈ ರೀತಿಯ ತಪ್ಪಾದ ಆಚರಣೆ ವ್ಯರ್ಥವಾಗುತ್ತದೆ. ಯಾವ ರೀತಿಯ ಪೂರ್ವಜರ ಶ್ರಾದ್ದವಾಗಲಿ ಅದನ್ನು ತಿಥಿ ಪ್ರಕಾರ ನಡೆಸದೇ ಇದ್ದರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುವುದಿಲ್ಲ. ಅವರ ಪುನರ್ಜನ್ಮದಲ್ಲಿ ಅಥವಾ ಆತ್ಮಮೋಕ್ಷದಲ್ಲಿ ಸಹಾಯವಾಗುವುದಿಲ್ಲ. ತಿಥಿ ಪ್ರಕಾರ ಶ್ರಾದ್ದ ಮಾಡದೆ ವೈರಾಗ್ಯ ಮತ್ತು ವಿಧಿವಿಧಾನಗಳನ್ನು ಪಾಲಿಸುವುದಿಲ್ಲವಾದರೆ ಪಿತೃಪಕ್ಷದ ಮಹತ್ವ ಕೂಡ ಕಡಿಮೆಯಾಗುತ್ತದೆ. ತಿಥಿಗಳ ಅನುಸರಣೆ ಶ್ರಾದ್ದಾಚರಣೆಯ ಮೂಲಭೂತ ಅಂಶವಾಗಿದೆ. ಶ್ರಾದ್ದವನ್ನು ತಿಥಿ ಪ್ರಕಾರ ನಡೆಸಿದಾಗ ಮಾತ್ರ ಅದರ ಫಲ ಪ್ರಾಪ್ತವಾಗುತ್ತದೆ. ಈ ಫಲವು ಪೂರ್ವಜರ ಆತ್ಮಕ್ಕೆ ಶಾಂತಿ ತಂದುಕೊಡುತ್ತದೆ. ಅವರ ಆಶೀರ್ವಾದವನ್ನು ಕುಟುಂಬದ ಮೇಲೆ ಸ್ಥಿರವಾಗಿ ಬೀರುವಂತೆ ಮಾಡುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ತಿಥಿ ಪ್ರಕಾರ ಶ್ರಾದ್ದಾಚರಣೆ ಮಾಡುವುದು ಮನೆಯಲ್ಲಿ ಧಾರ್ಮಿಕ ಶಾಂತಿ ಹಾಗೂ ಸಮಾಧಾನವನ್ನು ಕಾಪಾಡುವುದಕ್ಕೆ ಸಹಾಯವಾಗುತ್ತದೆ. ಹೀಗಾಗಿ ಶ್ರಾದ್ದವನ್ನು ತಿಥಿಗಳ ಪ್ರಕಾರಲೇ ನೆರವೇರಿಸುವುದೇ ಶಾಸ್ತ್ರ ಪ್ರಕಾರದ ಮುಖ್ಯ ನಿಯಮ. ಪಿತೃಪಕ್ಷದ ದಿನಗಳಲ್ಲಿ ಯಾವುದೇ ರೀತಿಯ ತಪ್ಪು ತಿಥಿಯಲ್ಲಿ ಶ್ರಾದ್ದ ಮಾಡುವುದನ್ನು ತಪ್ಪಿಸಬೇಕು. ಇದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ಕುಟುಂಬದಲ್ಲಿ ಶುಭ, ಸಮೃದ್ಧಿ ಮತ್ತು ಶಾಂತಿ ಪ್ರತಿಷ್ಠೆಗೊಳ್ಳುತ್ತದೆ. ತಿಥಿ ಪ್ರಕಾರ ಶ್ರಾದ್ದ ನಡೆಸುವ ಮಹತ್ವವನ್ನು ಮನಸ್ಸಿನಲ್ಲಿ ಒಪ್ಪಿಸಿಕೊಂಡು ಪೂರ್ವಜರ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯುವುದು ಧಾರ್ಮಿಕ ಹಾಗೂ ಸಂಪ್ರದಾಯಪರ ಅನುಷ್ಠಾನವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.